ಪೆಟ್ರೋಲ್ ಡೀಸೆಲ್ ಬೆನ್ನಲ್ಲೇ ಸಿಎನ್ಜಿ ದರಗಳ ಏರಿಕೆ ಕೂಡ ಆಗಿರುವಂಥದ್ದು. ಬೆಂಗಳೂರಿನಲ್ಲಿ ಮತ್ತೊಮ್ಮೆ ಸಿಎನ್ಜಿ ದರ ಏರಿಕೆಯಾಗಿದೆ. 10 ದಿನಗಳಲ್ಲಿ ಸಿಎನ್ಜಿ ದರವು ಕೂಡ 3ನೇ ಬಾರಿಗೆ ಹೆಚ್ಚಳ ಆಗಿರುವಂಥದ್ದು. 1 ಕೆಜಿ ಸಿಎನ್ಜಿ ದರದಲ್ಲಿ ಬರೋಬ್ಬರಿ 2 ರೂಪಾಯಿಯನ್ನ ಏರಿಕೆ ಮಾಡಲಾಗಿದೆ. ಇದೀಗ ಬೆಂಗಳೂರಿನಲ್ಲಿ ಸಿಎನ್ಜಿ ದರ ಈಗ ಪ್ರತಿ ಕೆಜಿಗೆ 95 ರೂಪಾಯಿಗೆ ಏರಿಕೆಯಾಗಿದೆ. ಈ ಸರ್ಕಾರದ ಈ ನಿರ್ಧಾರದಿಂದ ಕೇಂದ್ರ ಸರ್ಕಾರದ ವಿರುದ್ಧ ಚಾಲಕರು ಅಸಮಾಧಾನವನ್ನ ಹೊರಹಾಕಿದ್ದಾರೆ. ದರ ಏರಿಕೆಯಿಂದ ಆಟೋ ಪ್ರಯಾಣವೂ ದುಬಾರಿಯಾಗಬೇಕು. ಪ್ರಯಾಣ ದರ ಹೆಚ್ಚಳದ ಆತಂಕದಲ್ಲಿ ಪ್ರಯಾಣಿಕರಿದ್ದಾರೆ. ನಮಗೆ ಬಾಡಿಗೆ ಕಡಿಮೆ ಆಗತ್ತೆ ಅನ್ನೋ ಆತಂಕದಲ್ಲಿ ಚಾಲಕರಿದ್ದಾರೆ. ಅಷ್ಟೊಂದು ಕೊಟ್ಟು ಹಣವನ್ನು ಕೊಟ್ಟು ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಸಿಎನ್ಜಿ ಗ್ಯಾಸ್ ಅಂತೇಳಿ ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ. ನಿರಂತರವಾಗಿ ದರ ಏರಿಕೆ ಆಗ್ತಾ ಇರೋದ್ರಿಂದ ಸಾರ್ವಜನಿಕರು ಕೂಡ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಆಟೋ ಚಾಲಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕ್ಯಾಬ್ ಚಾಲಕರು ಕೂಡ ಸಿಎನ್ಜಿ ಕ್ಯಾಬ್ಗಳು ಸಿಎನ್ಜಿ ಆಟೋಗಳು ಯಾವ ಇದಾವೋ ಅವುಗಳ ಚಾಲಕರು ಆಕ್ರೋಶವನ್ನು ಹೊರಹಾಕ್ತಾ ಇರುವಂಥದ್ದು. ಪೆಟ್ರೋಲ್ ದರ ಹೆಚ್ಚಳ ಆಯಿತು, ಡೀಸೆಲ್ ದರ ಹೆಚ್ಚಳ ಆಯಿತು, ಸಿಎನ್ಜಿ ದರವೂ ಕೂಡ ಹೆಚ್ಚಳ ಆಗಿರುವಂಥದ್ದು. ಮೇ 15, ಮೇ 19, ಮೇ 23 3 ಬಾರಿ 10 ದಿನಗಳ ಅಂತರದಲ್ಲಿ 3 ಬಾರಿ 3 ರೂಪಾಯಿ 21 ಪೈಸೆ, 3 ರೂಪಾಯಿ 11 ಪೈಸೆ, 1 ರೂಪಾಯಿ, ಅದಾದ ಮೇಲೆ 91 ಪೈಸೆ, 93 ಪೈಸೆ, ಹಾಗೆ 1 ರೂಪಾಯಿ. ಇವಾಗ ಮತ್ತೆ 87 ಪೈಸೆ, 91 ಪೈಸೆ ಮತ್ತು 2 ರೂಪಾಯಿ ಸಿಎನ್ಜಿ ದರದಲ್ಲಿ ಏರಿಕೆ ಆಗಿರುವಂಥದ್ದು. ಪೆಟ್ರೋಲ್ನ ಬೆಲೆ, ಡೀಸೆಲ್ನ ಬೆಲೆ ಹಾಗೆ ಸಿಎನ್ಜಿ ದರವೂ ಕೂಡ ಏರಿಕೆ ಆಗ್ತಾ ಇರುವಂಥದ್ದು. ಪೆಟ್ರೋಲ್ ಹಾಕ್ಸ್ಕೋಬೇಕನ್ನೋರ್ಗೂ ಕಾಸ್ಟ್ಲಿ, ಸಿಎನ್ಜಿ ಹಾಕಬೇಕಂದ್ರೂ ಕಾಸ್ಟ್ಲಿ. ನಮ್ಮ ಪ್ರತಿನಿಧಿ ಚಂದನ ಲೈವ್ನಲ್ಲಿ ಜಾಯಿನ್ ಆಗಿದ್ದಾರೆ. ಚಂದನ, ಸಿಎನ್ಜಿ ದರವೂ ಕೂಡ ದುಬಾರಿ ಆಗ್ತಾ ಇರೋದ್ರಿಂದ ಆಟೋ ಚಾಲಕರಿಗೂ ಸಂಕಷ್ಟ, ಮತ್ತೊಂದು ಕಡೆ ಆಟೋಗಳನ್ನು ನಂಬಿರುವಂತಹ ಪ್ರಯಾಣಿಕರಿಗೂ ಕೂಡ ಇದು ಕೂಡ ನಮಗೆ ಹೊರೆ ಆಗತ್ತೆ. ಪೆಟ್ರೋಲ್ ಕಾಸ್ಟ್ಲಿ ಅಂತ ಪೆಟ್ರೋಲ್ ಹಾಕ್ಸೋದು ಕಷ್ಟ ಅಂದರೆ ಆಟೋಗಳಿಗೆ ಹೋಗೋದು ಕೂಡ ಕಷ್ಟ ಆಗತ್ತೆ ಅನ್ನೋ ಆತಂಕದಲ್ಲಿ ಅವ್ರುಗಳಿರುವಂಥದ್ದು. ಚಂದನ, ಎಕ್ಸಾಕ್ಟ್ಲಿ ನವೀನ್, ನೀವು ಹೇಳಿದಾಗೆ ಆಟೋ ಚಾಲಕರು ಕೂಡ ಒಂದ್ ರೀತಿ ಆತಂಕಕ್ಕೆ ಒಳಗಾಗಿರುವಂತದ್ದು. ಈ ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ಅಸಮಾಧಾನಗೊಂಡಿರುವಂತದ್ದು. ಸದ್ಯ ನಾನೀಗ ಸಿಎನ್ಜಿ ಬಂಕ್ ನಲ್ಲಿ ಇದ್ದೀನಿ. ನೀವು ಗಮನಿಸಬಹುದು ಅಂದ್ರೆ ಒಂದು ಕೆಜಿ ಸಿಎನ್ಜಿಗೆ 95 ರೂಪಾಯಿ ಅಂದ್ರೆ ಬರೋಬ್ಬರಿ 2 ರೂಪಾಯಿ ಏರಿಕೆ ಆಗಿರುವಂತದ್ದು. ಯಾವಾಗೆಲ್ಲ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆಗತ್ತೆ ಆವಾಗೆಲ್ಲ ಸಿಎನ್ಜಿ ದರವೂ ಕೂಡ ಏರಿಕೆ ಆಗಿರೋದನ್ನ ನಾವು ಗಮನಿಸಬಹುದು. ಜಸ್ಟ್ 10 ದಿನಗಳಲ್ಲಿ ಬರೋಬ್ಬರಿ 3 ಬಾರಿಯೂ ಪೆಟ್ರೋಲ್ ಡೀಸೆಲ್ ಹೇಗೆ 3 ಬಾರಿ ಜಾಸ್ತಿ ಆಯ್ತೋ ಅದೇ ರೀತಿ ಸಿಎನ್ಜಿ ದರವೂ ಕೂಡ ಏರಿಕೆ ಆಗಿರುವಂತದ್ದು. ನಮ್ ಜೊತೆ ಆಟೋ ಚಾಲಕರಿದ್ದಾರೆ, ಅವ್ರನ್ನ ಮಾತನಾಡಿಸ್ತೀನಿ. ಸರ್, 10 ದಿನದಲ್ಲಿ 3 ಬಾರಿ ಏರಿಕೆ ಆಗಿದೆ. ನಿಮಗಿದ್ರಿಂದ ಎಷ್ಟು ಕಷ್ಟ ಆಗುತ್ತೆ, ಏನೆಲ್ಲ ಸಮಸ್ಯೆ ಆಗುತ್ತೆ ಸರ್? ಮೇಡಮ್, ತುಂಬಾ ಕಷ್ಟ ಆಗಿದೆ. ಫಸ್ಟ್ ಎಲ್ಲ ಸಿಎನ್ಜಿ ಫುಲ್ ಟ್ಯಾಂಕ್ 370 ಕಡಿಯೋದು, ಇವಾಗ 440 ಆಗಿದೆ. ತುಂಬಾ ಪ್ರಾಬ್ಲಮ್ ಆಗಿದೆ ಮೇಡಮ್. ಮೋದಿ ಅವರು ಒಂದು ಹೇಳಿಕೆ ಕೊಟ್ಟಿದ್ರು, ತೈಲನ ಮಿತವಾಗಿ ಬಳಸಬೇಕು ಅಂತ. ನೀವೇನಾದ್ರೂ ಎಕ್ಸ್ಪೆಕ್ಟ್ ಮಾಡಿದ್ರ ಸಿಎನ್ಜಿ ದರ ಏರಿಕೆ ಆಗುತ್ತೆ ಅಂತ? ನಾವು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಮೇಡಮ್ ಸಿಎನ್ಜಿ ದರ ಏರಿಕೆ ಆಗುತ್ತೆ ಅಂತ. ನಾವೆಲ್ಲ ಪೆಟ್ರೋಲ್ ಡೀಸೆಲ್ ಜಾಸ್ತಿ ಆಗಿದೆ ಅಂತ ಸಿಎನ್ಜಿ ಗಾಡಿ ತಗೊಂಡಿದ್ದೀವಿ. ಈಗ ಅದ್ರ ಮೇಲೆ ಎಫೆಕ್ಟ್ ಆಗಿ ಸಿಎನ್ಜಿನೂ ಜಾಸ್ತಿ ಆಗ್ತಾ ಇದೆ ಮೇಡಮ್. 10 ರೂಪಾಯಿ ಜಾಸ್ತಿ ಆಗಿದೆ ಇಲ್ಲಿ 10 ದಿನದಲ್ಲಿ. 89 ರೂಪಾಯಿ ಇತ್ತು. ತುಂಬ ಕಷ್ಟ ಆಗುತ್ತೆ ನಮ್ಮ ಚಾಲಕರಿಗೆ, ತುಂಬ ಕಷ್ಟ ಇದೆ. ಸರ್ಕಾರ ನೋಡ್ಬಿಟ್ಟು ಬೆಲೆ ಏರಿಸಿ ಕಮ್ಮಿ ಮಾಡಬೇಕಂತ ಹೇಳ್ತೀನಿ. ಆದಷ್ಟು ಕಮ್ಮಿ ಮಾಡಬೇಕು. ತುಂಬ ಕಷ್ಟ ಇದೆ. ಮೋದಿಯವರು ಹೇಳ್ತಾರೆ, ಮೋದಿಯವ್ರಿಗೇನು ಸಮಸ್ಯೆ ಇಲ್ಲ. ನಮ್ದಾರ ರೋಡಿಗೆ ಬಂದು ಗಾಡಿ ಓಡಿಸಿದ್ರೆ ಅವ್ರಿಗೆ ಅರ್ಥ ಆಗುತ್ತೆ. ಮೋದಿಯವರು ಪೆಟ್ರೋಲ್ ಉಳಿಸಿ ಡೀಸೆಲ್ ಉಳಿಸಿ ಅಂತಾರೆ, ಅವ್ರ ಶಾಸಕರ ನಿಲ್ಸಲ್ಲ. ಒಬ್ಬೊಬ್ರಿಗೆ 10 ಗಾಡಿ ಕೊಡ್ತಾರೆ. ಎಲ್ಲಿಂದ ಬೆಲೆ ಏರಿಕೆ ಕಮ್ಮಿ ಆಗುತ್ತೆ? ಸರ್, ನೀವು ಹೇಳ್ತಾ ಇದ್ರಿ ಅಂದ್ರೆ ಕಷ್ಟ ಆಗತ್ತೆ ಅಂತ. ಸರ್ಕಾರಕ್ಕೆ ಏನ್ ಮನವಿ ಮಾಡ್ತೀರಾ ಸರ್? ಬೆಲೆ ಕಮ್ಮಿ ಮಾಡ್ಬೇಕು ಮೇಡಮ್. ಫಸ್ಟೇ ಬಾಡಿಗೆಗಳಿಲ್ಲ, ಅದ್ರಲ್ಲಿ ಬೆಲೆ ಏರಿಕೆ ಬೇಡ ಮಾಡಿದ್ರೆ ತುಂಬ ಕಷ್ಟ ಆಗುತ್ತೆ. ಚಾಲಕರು ತುಂಬ ಕಷ್ಟದಲ್ಲಿದ್ದಾರೆ. ನವೀನ್, ಇದು ಆಟೋ ಚಾಲಕರ ಮನದಾಳದ ಮಾತು. ಅಂದ್ರೆ ಇದೇ ರೀತಿ ದರ ಏರಿಕೆ ಮಾಡ್ತಾ ಹೋದ್ರೆ ನಿಜಕ್ಕೂ ನಮ್ಮ ಜೀವನ ಕಷ್ಟ ಆಗತ್ತೆ ಅನ್ನುವಂತ ಆತಂಕವನ್ನ ಹೊರ ಹಾಕ್ತಾ ಇರುವಂತದ್ದು. ನವೀನ್, ಥ್ಯಾಂಕ್ ಯು ಚಂದನ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.